ನಾನು ನಂಬರ್ 1 ಅಷ್ಟೆಲ್ಲ ಜಾರಿವರ್ಧನ್ ಮಾತಾಡ್ತೀನಿ. ನನ್ನ ಕಾರ್ಯಕ್ರಮ ನೀವು ನೋಡಿ ನಂಬರ್ 1 ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ನಾನು ಯೂಟ್ಯೂಬನ್ನ ಫ್ರೆಂಡ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತೀನಿ. ಮೀನರಾಶಿಯವ್ರಿಗೂ 3, 12, 21, 30 ಈ ಡೇಟ್ ಅಂತ ಹೇಳುತ್ತೆ. ಈ ವರ್ಷದ ಲಕ್ಕಿ ಡೇಟ್ಸ್ ಅಂತ ಹೇಳುತ್ತೆ. ಮೀನರಾಶಿಯವ್ರಿಗಂತೂ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾ ಹೋಗ್ತಾನೆ. ಆದರೆ ದುಃಖಗಳು ಅತಿ ಹೆಚ್ಚು ಬರ್ತವೆ. ಶನಿ ರಾಶಿಲಿರೋದ್ರಿಂದ ತುಂಬ ದುಃಖ, ನೋವು ಎಲ್ಲ ಬರುತ್ತೆ. ಎಲ್ಲ ಪ್ರಾಬ್ಲಮ್ನು ನೀವು ಅನುಭವಿಸ್ತಾ ಇದ್ದೀರ ಅಂತ ಹೇಳುತ್ತೆ. ಮೀನರಾಶಿಯವರು ಶನಿ ರಾಶಿ ಬಿಟ್ಟಾಗ ಶನಿ 7.5 ಮೀನರಾಶಿಗೆ ತುಂಬ ಕಷ್ಟ ಕೊಡುತ್ತೆ. ಯಾಕಂದರೆ ಎಲ್ಲ ರಾಶಿಗೂ ಕೊಡಲ್ಲ. ಇದು ತುಂಬ ಯಾಕೆ ಕಷ್ಟ ಅಂದರೆ ನಿಮ್ಗೆ 12ನೇ ಮನೆಯೂ ಅವನೇನೆ, ವ್ಯಯ ಮಾಡೋನು ಅವನೇನೆ, ಲಾಭಸ್ಥಾನ 11ನೇ ಮನೆಯೂ ಅವನೇನೆ. ಲಾಭ ನಷ್ಟ ಎರಡೂ ಕೂಡ ದುಃಖವನ್ನು ನೀವು ನೋಡ್ತಾ ಇದ್ದೀರ. ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಹೋಗ್ತೈತೆ. ಮೀನರಾಶಿಯರಿಗೆ ಸಾಕಷ್ಟು ತೊಂದರೆಯನ್ನು ನೋಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಇದ್ದಾರೆ, ದುಃಖ ಇದ್ದಾರೆ ಭಾಳ. ಮೀನರಾಶಿ ಅಂದರೆ CN ಅಕ್ಷರ ಆಗಿರ್ಬೋದು, 3, 12, 21, 30 ಇದೆಲ್ಲವೂ ಕೂಡ ನೆನಪಿನ ಡೇಟ್ ಆಫ್ ಬರ್ತ್ ಆಗುತ್ತೆ. ತುಂಬ ನೋವುಗಳು ನೋಡ್ತಾ ಇದ್ದೀವಿ. ತುಂಬ ಸತ್ಯವನ್ನು ನಾನು ಮೀನರಾಶಿ ಬಗ್ಗೆ ಮಾತಾಡ್ತೀನಿ, ಆದರೆ ಕಷ್ಟ ಆಗುತ್ತೆ ಮೀನರಾಶಿ ಬಗ್ಗೆ ಮಾತಾಡೋಕ್ಕೆ. ಮೀನರಾಶಿಯವರಿಗೆ ಗುರು ಪಂಚಮದಲ್ಲಿದ್ದಾನೆ, ಅದು ತುಂಬ ಒಳ್ಳೆ ಲಾಭವನ್ನು ಕೊಡ್ತಾನೆ. ಗುರು ದೃಷ್ಟಿಯಿಂದ ನಿಮ್ಗೆ ತುಂಬ ಒಳ್ಳೇದಾಗುತ್ತೆ. ನೇಮ್ ಫೇಮ್ ಎಲ್ಲ ನಿಮ್ಮನ್ನ ದೇವರು ಅಂತ ಹೇಳ್ತಾರೆ. 100% ನೀವು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಕುಜಗ್ರಹ 4 ನಮ್ಮಲ್ಲಿದ್ದಾನೆ. ನಿಮಗೆ ಪ್ರಾಪರ್ಟಿ ಮಾರ್ತೀರಾ, ಪ್ರಾಪರ್ಟಿ ಲಾಭವನ್ನು ಕೊಡುತ್ತೆ. ಪ್ರಾಪರ್ಟಿಯಿಂದಲೂ ಲಾಭ ಸಿಗುತ್ತೆ, ಪ್ರಾಪರ್ಟಿಯಿಂದ ನಷ್ಟವೂ ಸಿಗುತ್ತೆ. ಎರಡೂ ಕೂಡ ನಿಮಗೆ ಯೋಗವನ್ನು ಕೊಡುತ್ತೆ. ಪ್ರಾಪರ್ಟಿಯಿಂದ ನಷ್ಟ ಆಗಲ್ಲ, ಲಾಭವನ್ನು ಕೊಡುತ್ತೆ. ಯಾರೆಲ್ಲ ಭೂಮಿ ಮಾರ್ತೀರಾ, ಭೂಮಿ ತಗೋತೀರಾ, ನಿಮಗೆ ಸಿಕ್ಕಾಬಟ್ಟೆ ಎನರ್ಜಿ ಇರುತ್ತೆ. ಭೂಮಿ ಬಿಸ್ನೆಸ್ ಮಾಡೋರಿಗೆ, ಸ್ಕೂಲ್ ಟೀಚರು, ಸ್ಕೂಲ್ ಮಾಸ್ಟರ್ಗಳಿಗೆ ಸಖತ್ ರಾಜಯೋಗವನ್ನು ಕೊಡುತ್ತೆ. ಮೀನರಾಶಿಯವರಿಗೆ ಸಿಕ್ಕಾಬಟ್ಟೆ ರಾಜಯೋಗವನ್ನು ಕೊಡುತ್ತೆ. ಗುರುಗ್ರಹ ಸ್ಕೂಲಿಂದ ನಿಮಗೆ ತುಂಬ ಆದಾಯವನ್ನು ಕೊಡುತ್ತೆ. ಸ್ಕೂಲು, ಪುರೋಹಿತರು ಮತ್ತು ಲ್ಯಾಂಡು, ರಿಯಲ್ ಎಸ್ಟೇಟ್ ಮಾಡೋರಿಗೆಲ್ಲ ಸಿಕ್ಕಾಬಟ್ಟೆ ಆದಾಯವನ್ನು ಕೊಡುತ್ತೆ. ಶನಿ ರಾಶಿಯಿಂದ ಕಾರಿಂದ ತುಂಬ ಆಘಾತವನ್ನು ನೋಡ್ತೀರಾ. ಕಾರಿಂದ ನೀವು ಆಘಾತವನ್ನು ನೋಡ್ತೀರಾ. ಮತ್ತು ಹೋಟೆಲ್ ಫುಡ್ ಐಟಮಿಂದ ರಾಹು ಗ್ರಹ ವ್ಯಯಸ್ಥಾನದಲ್ಲಿದೆ. ಫುಡ್ ಐಟಮಿಂದ ನೀವು ತುಂಬ ನೋವನ್ನು ನೋಡ್ತಾ ಹೋಗ್ತೀರಾ. ಅದನ್ನು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಸೂರ್ಯಗ್ರಹ ನಿಮಗೆ ಒಂಥರ ಅವಮರ್ಯಾದೆ, ದುಃಖ ಎರಡೂ ಕೂಡ ಆಗುತ್ತೆ. ಲೋನ್ ತಗೋಬೇಕು, ಲೋನ್ ತಗೋಬಾರ್ದು, ಎರಡೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಬುಧಗ್ರಹ 4ನೇ ಮನೆಯೂ 7ನೇ ಮನೆಯೂ 6ನೇ ಮನೆಯಲ್ಲಿದ್ದಾನೆ. ಸಾಕಷ್ಟು ಜನ ಗಂಡ ಹೆಂಡ್ತಿನ ಬೈತಾರೆ, ಹೆಂಡ್ತಿನ ಗಂಡನ ಬೈತಾರೆ. ಈ ತಿಂಗಳು ನೀವು ಸರಿಯಿಲ್ಲ, ಈ ತಿಂಗಳು ನೀವು ಸರಿಯಿಲ್ಲ, ಹುಷಾರಾಗಿರು ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಕೇತು ಗ್ರಹ ಯಾರೆಲ್ಲ ಈ ಗಣಪತಿನ ಆರಾಧಿಸ್ತಾ ಇರ್ತಾರೆ, ಮತ್ತೆ ಗಣಪತಿ ಪೂಜೆ ಮಾಡ್ತಾ ಇರ್ತಾರೆ, ಮತ್ತೆ ನರ್ಸ್ ಹಾಸ್ಪಿಟಲ್ ಎಲ್ಲ ಕೇತು ಗ್ರಹಕ್ಕೆ ಸಂಬಂಧ ಬರುತ್ತೆ. ಕುಜ ಮತ್ತೆ ಕೇತು ಎರಡೂ ಸಂಬಂಧ ಇರುತ್ತೆ. ಈ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ದವ್ರಿಗೆ, ಮೆಡಿಕಲ್ ಹಾಸ್ಪಿಟ್ಲು, ಮೆಡಿಕಲ್ ಸ್ಟೋರ್ಸು, ಈ ಥರದ್ದೆಲ್ಲರಿಗೂ ತುಂಬ ತೊಂದರೆ ಕೊಡುತ್ತೆ. ಇದನ್ನು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಮೀನ ರಾಶಿಯವರಿಗೆ ನೀವು ಮಾಡ್ಕೋಬೇಕಾದಂಥ ಒಂದು ಪರಿಹಾರವನ್ನು ನೀವು ಸಖತ್ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ. ಮೀನರಾಶಿಯವರು ಸಾಕಷ್ಟು ವೈಬ್ರೇಷನ್, ಅದ್ಭುತವಾದ ವೈಬ್ರೇಷನ್ ಕೊಡ್ತಾ ಹೋಗುತ್ತೆ. ಮೀನರಾಶಿಯವರಿಗೆ ಒಂದು ಸ್ಟೋನನ್ನು ಕೊಡ್ತಾ ಹೋಗ್ತೀನಿ. ಈ ಸ್ಟೋನನ್ನು ನೀವು ಬಳಸಿ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿನ ಕೊಡ್ತಾ ಹೋಗುತ್ತೆ. ಈ ಸ್ಟೋನು ಭಾಳ ಎನರ್ಜಿನ ಕೊಡುತ್ತೆ. ಈ ಸ್ಟೋನ್ ತುಂಬ ಅದ್ಭುತವಾದ ಒಂದು ಸ್ಟೋನು. ಇದು ಮೀನರಾಶಿಯಲ್ಲಿದ್ದರೆ ತುಂಬ ಲಕ್ಕನ್ನು ಕೊಡುತ್ತೆ. ಇದು ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಯಾಕಂದರೆ ಮೀನರಾಶಿಯವರಿಗೆ ಈ ಸ್ಟೋನಲ್ಲಿ ತುಂಬ ಎನರ್ಜಿ ಇರುತ್ತೆ. ಈ ಎನರ್ಜಿನ ನಿಮ್ಮ ಜೊತೆ ಇದ್ದಾಗ ಇದು ಪಾಸಿಟಿವ್ ಕೊಡುತ್ತೆ. ಇದು ಮಾಮೂಲಿ ಖಂಡಿತಲ್ಲೂ ಕೂಡ ಸ್ಟೋನ್ ಅಲ್ಲ, ಇದು ಭಾಳ ಬ್ಯೂಟಿಫುಲ್ ಸ್ಟೋನ್. ಈ ಸ್ಟೋನ್ ನಿಮ್ಮ ಮನೇಲಿದ್ರೆ ಯಪ್ಪ ದೇವರು ನಿಮ್ಮ ಜೊತೆ ಇದ್ದಂಗೆ ಇರುತ್ತೆ ಈ ಸ್ಟೋನ್. ನಾನು ಇದ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು, ಅದರಿಂದ ನಾನು ಹೇಳ್ತೇನೆ. ತುಂಬ ನೆಮ್ಮದಿ, ಸಂತೋಷ ಎಲ್ಲವನ್ನೂ ಕೊಡುತ್ತೆ. 100% ಸಖತ್ ಪಾಸಿಟಿವ್ ಕೊಡುತ್ತೆ. ತುಂಬ ಈ ಸ್ಟೋನನ್ನು ಯೂಸ್ ಮಾಡಿ. ನಿಮ್ಗೆ ಎನರ್ಜಿ ಮೇಲೆ ಎನರ್ಜಿ ಬೇಕು ಅಂದರೆ ಈ ಸ್ಟೋನನ್ನು ಯೂಸ್ ಮಾಡಿ ನೋಡಿ. ಈ ಸ್ಟೋನ್ ಇಟ್ಕೊಂಡ್ಮೇಲೆ ನಿಮ್ಮ ಫ್ಯಾಮಿಲಿ ಜಗಳ ಗಿಗ್ಲ ಏನೂ ಇರಲ್ಲ, ಎಲ್ಲ ಆಗಿರ್ತೀರ ಅಂತೇಳಿ ಮೀನರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀನಿ. ಇಷ್ಟು ತನಕ ನನ್ನ ಕಾರ್ಯಕ್ರಮ ನೋಡೋದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾವು ಕೂಡ ಸಕಲ ಸಂಪತ್ತೇಶ್ವರ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ನಿಮ್ಮ ನಂಬರ್ 1 ಅಷ್ಟೆಲ್ಲ ಜಾರಿವರ್ಧನ್ ಆಗಿ ಮಾತಾಡ್ತಾ ಇದ್ದೀನಿ. ನನ್ನ ಪ್ರೋಗ್ರಾಮ್ ನೀವು ನೋಡಿ, ನೀವು ನಂಬರ್ 1 ಆಗಿ ಅಂತೇಳಿ ಕೈ ಮುಗಿದ್ದೀನಿ. ನಮಸ್ಕಾರ, ಒಳ್ಳೆಯದಾಗಲಿ. Don't forget to like and subscribe.